ಅಣ್ಣ, ಅಂಗಡಿ ಬಾಕಿ 5,000 ಆಗಿದೆಯಂತೆ. ನಾನು 2,500, ನೀನು 2,500 ಕೊಡಬೇಕು. ಹಾಗೆ ತರಕಾರಿದು ಬೆಲೆ ಆಗೈತೆ. ಅಲ್ಲಿ ಎಲ್ಲನ ಇಬ್ಬರು ಅರ್ಧ ಅರ್ಧ ಕೊಡಬೇಕಲ್ಲ. ನೀನೇ ತೊಗೊಂಡೋಗಿ ಕೊಟ್ಟು ಬರ್ತೀಯ, ನಾನೆಲ್ಲ ಕೊಡ್ತೀನಿ ಅರ್ಧ ಅರ್ಧ ಏನಿದೆ. ಸರಿ ಆಯ್ತು ಹೇಳು. ನೀನೇ ಕೊಟ್ಟು ಬಾ. ಆ ಕಡೆ ಯಾವಾಗಾದ್ರೂ ಹೋದ್ರೆ ನಾನು ಕೊಡ್ತೀನಿ ನಿನಗೆ. ಏನೋ ಏನೋ ಹೇಳ್ತಾ ಇದ್ದಾನೆ ಯಶು. ಅದೇ ರೇಷನಿಂದಾಗಲಿ ಮನೆ ತರಕಾರಿದಾಗಲಿ ಒಂದು ಹತ್ರ ತೊಗೊಂಬರ್ತೀವ ಮನೆಗೆ ರೇಷನ್ನು ಎಲ್ಲನ. ಅದೆಷ್ಟಾಗಿರುತ್ತೆ ಅದನ್ನು ಇಬ್ಬರು ಅರ್ಧ ಅರ್ಧ ಹಾಕೊಂಡು ಕೊಡ್ತೀವಿ. ತರಕಾರಿದು, ಹಾಲಿಂದು, ಮತ್ತು ಇದು ಏನಿದೆ ಪ್ರತಿಯೊಂದು, ಈಗ ಗ್ಯಾಸಿಂದಾಗಲಿ ರೇಷನಿಂದಾಗಲಿ ಎಲ್ಲ ಅರ್ಧ ಅರ್ಧ ಹಾಕ್ಕೊಳ್ತೀವಲ್ಲ. ಅದಕ್ಕೇ ಎಲ್ಲನ ಇವಾಗ ಪೇಮೆಂಟ್ ಆದಾಗ ಕೊಡ್ತೀವಿ. ಇಬ್ರದ್ದು ಒಂದೇ ಸತಿ ಪೇಮೆಂಟ್ ಆಗುತ್ತೆ. ಇಬ್ಬರು ಅರ್ಧ 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 ಹಾಕ್ಕೊಡ್ತೀವಿ. 5,000 ರೇಷನಿಂದ ಆಗೈತೆ ಅಂದರೆ 2,500 ಕೊಡ್ತೀವಿ. ಗ್ಯಾಸಿಂದ 1,000 ಆಗೈತೆ ಅಂದರೆ 500 ಹಾಕ್ಕೊಂತೀವಿ. ಹಿಂಗೆ ತರಕಾರಿದು ಒಂದು 2,000 ಆಗೈತೆ ಅಂದರೆ 1,000 ಹಿಂಗೆ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಹಿಂಗೋ ಇಬ್ಬರು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ. ಅದಕ್ಕೆ ಕೇಳ್ದೆ. ಅದಕ್ಕೆ ಕೊಡಪ್ಪ, ನೀನೇ ಆ ಕಡೆ ಹೋದಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ. ಬೇಡ, ಕೊಡಬೇಡ್ರಿ, ಬಿಡ್ರಿ, ಅವನೆಲ್ಲ ಕೊಡ್ತಾನೆ. ನೀವೇ ಯಾಕೆ ಕೊಡ್ತೀರಾ? ಅವನೆಲ್ಲ ಕೊಡ್ತಾನೆ. ಇವಾಗ ನಮ್ದೇನು ಜಾಸ್ತಿ ಖರ್ಚಿಲ್ಲ, ನಮ್ಮಿಬ್ರದೇನು ಎಲ್ಲ ಅವನದೇ ಖರ್ಚು ಜಾಸ್ತಿ ಇವಾಗ. ಇವಾಗ ಅವ್ರ ತಂಗಿ ಬೇರೆ ಇಲ್ಲ ಇದ್ದಾಳ. ಇಬ್ಬರು ದುಡಿತಾರೆ, ಇಬ್ಬರು ಕೊಡ್ಲೇಳು. ನಮ್ದೇನೇನಂತ ಖರ್ಚೇನಿಲ್ಲ ನಮ್ದು ಇವಾಗ. ಇವಾಗ ಅವ್ರ ತಂಗಿನ ಬೇರೆ ಇಲ್ಲಿ ಇಕ್ಕೊಂಡವ್ರೆ, ಅವರೇ ಇವಾಗ ಎಲ್ಲ ಕೊಡಬೇಕಾಗುತ್ತೆ. ಅವಳು ಎಲ್ಲ ಕೊಟ್ರೆ ಆಯ್ತಪ್ಪ. ಇವಾಗ ಅಯ್ಯೋ ದೇವ್ರೆ, ನಾವೇ ಯಾಕೆ ಕೊಡಬೇಕು? ನಾವೇ ಕೈ ಹಿಡಿದು ಕಳ್ಕೊಂಬಕ್ಕೆ ಹೋಗ್ಬೇಕು? ಇಲ್ಲ, ನಾವು ಯಾವಾಗಿಂದಲೂ ಅಷ್ಟೇ. ನನ್ನ ತಮ್ಮ ಅರ್ಧ, ನಾನು ಅರ್ಧ, ಇಬ್ಬರು ಅರ್ಧ ಅರ್ಧ ಮಾಡ್ಕೊತಾ ಇದ್ವಿ. ಅದಕ್ಕೋಸ್ಕರ ಏನು ಬೇಡ, ಸುಮ್ಮನಿರಿ, ಅವರೆಲ್ಲ ಕೊಡ್ತಾರೆ. ತಂಗಿನ ಕರ್ಕೊಂಬಂದು ಜಾಸ್ತಿ ಖರ್ಚಿರೋದು ಅವ್ರಿಗೆ. ಅವಳಿಗೆ ಬೇಕಾಗಿರೋದೆಲ್ಲ ಮಾಡಿಕೊಡ್ತಾಳೆ ಅವ್ರ ತಂಗಿಗೆ. ದಿನ ತಿಂಡಿ ಬೇಕು, ತಿಂಡಿ ಮಾಡ್ತಾರೆ, ಎಲ್ಲ ಅವ್ರು ಮಾಡ್ತಾ ಇರಬೇಕಾದ್ರೆ ಅವ್ರು ಕೊಡ್ತಾರೆ. ನೀವು ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರಾ? ಬಿಡಿ ಅದಕ್ಕೆ, ಅವಳು ಬಂದಿರೋದಕ್ಕೆ ಯಾಕೆ ನೀವು ಅಷ್ಟೊಂದು ಬೇಜಾರ ಮಾಡ್ಕೊತೀರಾ? ಏನೋ ಆ ಹುಡುಗಿ ಪಾಪ ಓದ್ಕೊಳಕ್ಕಂತ ಬಂದೈತೆ, ನಾವು ಕರ್ಕೊಂಬಂದಿದ್ದೀವಿ, ಓದ್ಸೋಣ ಅಂತ ಹೇಳಿ ಸ್ವಲ್ಪ ದಿನ ಓದಿಸಿ ನಾವೇ ನೋಡ್ಕೊಂಬನ, ಏನೋ ಬಡವರು ಅಂತ ಹೇಳಿ ಕರ್ಕೊಂಬಂದಿದ್ದೀವಿ. ಬಿಡಿ ಅದಕ್ಕೆ, ಅವಳು ಬಂದಿರೋದಕ್ಕೆ ಯಾಕೆ ನೀವು ಬೇಜಾರ ಮಾಡ್ಕೊಂತೀರಾ? ಹ್ಞೂನಪ್ಪ, ನಿಮಗೆ ಬೇಕಾದವ್ರನ್ನೆಲ್ಲ ಕರ್ಕೊಂಬರ್ರಿ. ನನಗೂ ಗೊತ್ತಾಯ್ತು, ನಾನು ಕರ್ಕೊಂಬರ್ತೀನಿ. ನಮ್ಮ ತಂಗಿ ಹೋಯ್ದಾರೆ, ನಾವು ಕರ್ಕೊಬರ್ಬೋದಲ್ಲ ಮತ್ತೆ. ಮನೆಯಾಗ ಒಬ್ರು ಗೆದ್ರೆ ಎಷ್ಟು ಖರ್ಚಾಗುತ್ತೆ ಅಂತಂದ್ರೆ ನಾವು ಕೊಟ್ಟು ಇನ್ನೂ ಅರ್ಧ ಇದು ಮಾಡ್ಕೋಬೇಕಂತಂದ್ರೆ ಯಾರಿಗೆ ತಾನೇ ಸಾಧ್ಯ ಹೇಳು? ಯಾರಿಗೂ ಆಗೋದಿಲ್ಲ. ಇಲ್ಲಪ್ಪ, ನಾವು ಇಲ್ಲೋಡು ಯಾವುದೇ ಕಾರಣಕ್ಕೂ ನಾವು ಮಾತ್ರನ ಕೊಡೋದಿಲ್ಲ. ಏನಿದ್ರು ನೀನು ನಿನ್ನ ಹೆಂಡ್ತಿ ನೋಡ್ಕೊಳ್ರಿ ಅಷ್ಟೇ ಮನೇದ. ಏನು ಅದಕ್ಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಅಣ್ಣ ಇಷ್ಟು ದಿವಸ ಆಗೈತೆ, ಯಾವತ್ತೂ ನಾವು ಈ ಥರ ಯೋಚನೆ ಮಾಡಿಲ್ಲ ಗೊತ್ತಾ. ಇಬ್ಬರು ಅರ್ಧ 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 ಹಾಕ್ಕೊಂಡು ಕೊಡ್ತಿದ್ವಿ. ಅಲ್ಲ, ನಾವೇ ಆಗಿದ್ರೆ ಅರ್ಧ ಅರ್ಧ ಹಾಕ್ಕೊಡ್ಬೋದಾಗಿತ್ತು. ಇವಾಗ ನಿಮ್ಮದು ಸ್ವಲ್ಪ ಹೆಚ್ಚಾಗೈತಲ್ಲ. ಅವಳು ಅವ್ರ ತಂಗಿನ ಕರ್ಕೊಂಬಂದವಳಲ್ಲ, ಮನೆ ರೇಷನ್ಗಾಗಲಿ ಮನೇದು ಏನಕ್ಕೆ ಆಗಲಿ, ಕರೆಂಟ್ ಬಿಲ್ ಆಗಲಿ, ಅವಳು ಇರೋ ರೂಮಲ್ಲಿ ಅವಳು ಕರೆಂಟು ಯೂಸ್ ಮಾಡ್ತಾಳೆ, ಫ್ಯಾನ್ ಹಾಕ್ಕೊತಾಳೆ. ಅವಳು ಊಟ ತಿನ್ನೋದು, ಅವಳು ಎಲ್ಲನ ಮತ್ತು ಅವಳಿಗೆಲ್ಲನ ಸೋಪ್ ಆಗಲಿ ಶಾಂಪ್ ಆಗಲಿ ಅವಳಿಗೆಲ್ಲ ಎಕ್ಸ್ಟ್ರಾ ಖರ್ಚು ಬಿಡುತ್ತೆ. ಎಕ್ಸ್ಟ್ರಾ ಖರ್ಚು ಇರುತ್ತಲ್ಲ, ಅದ್ಯಾರಿಗೆ ಬಿಡ್ತೀಯಾ? ಬಿಡಿ ಹತ್ಲಾಗ ಹೋಗ್ಲಿ, ಏನು ಹತ್ಲಾಗೆ. ನೀವು ಬಿಡತ್ಲಾಗ ಹೋಗ್ಲಿ ಅಂತ ನೀವು ಹೇಳ್ತೀರಾ, ಆದರೆ ನಾಳೆಗೆ ನಮಗೆ ಖರ್ಚು ಜಾಸ್ತಿ ಆಗೋದು. ನೀವು ಸುಮ್ಮನಿರ್ರಿ. ಯಾಕಪ್ಪ, ಏನಾಯಿತು? ಅಲ್ಲ, ನಾನು ಅಣ್ಣ ತರಕಾರಿ ಖರ್ಚಿಂದಾಗಲಿ ಅಂಗಡಿ ರೇಷನಿಂದಾಗಲಿ ಎಲ್ಲನ ನಾವು ಅರ್ಧ ಅರ್ಧ ಮಾಡ್ಕೊಳ್ತಿದ್ವಿ. ಇವಾಗ ನಾವು ಅದಕ್ಕೆ ನಿಮ್ಮ ತಂಗಿ ಬಂದಿರೋದಕ್ಕೆ ನೀವು ಎಕ್ಸ್ಟ್ರಾ ಖರ್ಚು ಆ್ಯಡ್ ಮಾಡ್ಕೇಳ್ರಿ, ನಮಗೆ ಕೊಡೋಕ್ಕಾಗಲ್ಲ ಅಷ್ಟೊಂದು, ನಮ್ಮದೇನು ಅಷ್ಟು ಖರ್ಚು ಬರೋಲ್ಲ ಅಂತ ಹೇಳ್ತಾ ಇದ್ದೆ. ಮತ್ತೆ ಸರಿಯಾಗಿ ಕೇಳ್ತಾ ಇದ್ದೀನಿ ನಾನು. ಇವಾಗ ನಮ್ಮಿಬ್ರದ್ದೇನೋ ಓಕೆ. ಈಗ ನಾವೆರಡು ಜೋಡಿ, ನೀವಿಬ್ರು ನಾವಿಬ್ರು ಇದ್ರೆ ಕೊಡ್ಬೋದು ಅಂತ. ನಾನು ಅತ್ತೆದೇನು ಲೆಕ್ಕ ಇಲ್ಲ, ಅತ್ತೆದು ಈಗ ಇಬ್ಬರಿಗೂ ಸೇರಿರುತ್ತೆ, ಅತ್ತೆದೇನೇ ಇದು ಮಾಡ್ಕೋಬೋದು, ಅರ್ಧ ಅರ್ಧ ಹಾಕೋಬೋದು ಅಂತ ಹೇಳು. ಆದರೆ ಅವಳು ಬಂದಿದ್ದಾಳಲ್ಲ, ಅವಳು ಬಂದಿರೋದಕ್ಕೇನೆ ಇವಾಗ ಎಕ್ಸ್ಟ್ರಾ ಖರ್ಚುಗಳು ಇರ್ತಾವಲ್ಲ ಅವಳದು. ಇವಾಗ ಅವಳ ರೂಮ್ನಾಗೆ ಫ್ಯಾನು ಲೈಟ್ ಎಲ್ಲ ಹಾಕ್ಯಂತಾಳೆ, ಅದು ಕರೆಂಟ್ ಚಾರ್ಜ್ ಬರುತ್ತೆ. ಅವಳು ತಿನ್ನೋ ತರಕಾರಿ, ಅಡುಗೆದಾಗಲಿ, ಅನ್ನೋದಾಗಲಿ, ರೈಸ್ ಐಟಮ್ ಆಗಲಿ, ಈಗ ಪ್ರತಿಯೊಂದೂ, ಈಗ ಸೋಪಿಂದಾಗಲಿ ಶಾಂಪಿಂದಾಗಲಿ ಎಲ್ಲ ಪ್ರತಿಯೊಂದು ಅವಳಿಗೂ ಖರ್ಚು ಬರುತ್ತೆ ತಾನೆ. ಇವಾಗ ಗೀಸರ್ ಆನ್ ಮಾಡ್ಕೊತಾಳೆ, ಅದು ಕರೆಂಟ್ ಅವಳಿಗೆ ಬರುತ್ತೆ. ನಾವೇ ಆದರೆ ನಮಗೆ ತಾನೇ ಬರುತ್ತೆ. ನಾವು ಅರ್ಧ ಅರ್ಧ ಹಾಕೊಂಡ್ರೆ ನಡೀತೈತೆ. ಅವಳು ಇರೋದ್ರಿಂದನೇ ಇವಾಗ ಅವಳಿಗೆ ಎಷ್ಟು ಖರ್ಚು ಬರುತ್ತೆ ಲೆಕ್ಕ ಹಾಕಿ ಎಲ್ಲದರಲ್ಲಿ ಪ್ರತಿಯೊಂದರಲ್ಲೂ. ಇವಾಗ ಅವಳಿಗೆ ಎಕ್ಸ್ಟ್ರಾನ ಚಪಾತಿ ಮಾಡಿದ್ರೆ ಇವಾಗ ನನಗೊಂದು 3, ನಿಮಗೆಲ್ಲ ಒಂದು 4 ಚಪಾತಿ, ಅತ್ತೆಗೆ ಒಂದು 3 ಅಂತ ಅಂದರೆ ನಮಗೆ ಸರಿ ಹೋಗುತ್ತೆ. ಆದರೆ ಅವಳು ಇರೋದ್ರಿಂದನ ನಮ್ಗೆ ಎಷ್ಟು ಮಾಡ್ಕೊಳೋದಕ್ಕಿಂತ ಹೆಚ್ಚಾಗಿ ಒಂದು 4-5 ಚಪಾತಿ ಎಕ್ಸ್ಟ್ರಾ ಮಾಡಬೇಕಾ, ಸ್ವಲ್ಪ ರೈಸ್ ಹೆಚ್ಚಾಗಿ ಮಾಡಬೇಕಾ, ಮುದ್ದೆನೂ ಸ್ವಲ್ಪ ಜಾಸ್ತಿ ಮಾಡಬೇಕಾ, ಎಲ್ಲ ಜಾಸ್ತಿ ಮಾಡಬೇಕಲ್ಲ ಅವಳು ಇರೋದ್ರಿಂದನ. ಅದಕ್ಕೇ ನೀವು ಸ್ವಲ್ಪ ಜಾಸ್ತಿ ತಗೋಬೇಕು. ನಾವೀಗ 1,000 ರೂಪಾಯಿ ಅಂದರೆ ನಾವೊಂದು 200-300 ರೂಪಾಯಿ ಕೊಡ್ತೀವಿ ಅಷ್ಟೇ. ಇನ್ನು 700-800 ರೂಪಾಯಿ ನೀವೇ ಹಾಕೋಬೇಕಾಗುತ್ತೆ. 200 ರೂಪಾಯಿ ಕೊಡ್ತೀವಿ, ನಮ್ಗೆ 100 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ. ಎಕ್ಸ್ಟ್ರಾ ನಮ್ದೇನು ಅಷ್ಟು ಖರ್ಚು ಬರೋದಿಲ್ಲ. ಬೇಡ, 300 ರೂಪಾಯಿ ಕೊಡ್ತೀನಿ, 700 ರೂಪಾಯಿ ನೀವು ಹಾಕೋಬೇಕಾಗುತ್ತೆ.
ನಮ್ದೇನು ಅಷ್ಟು ಖರ್ಚು ಬರೋದಿಲ್ಲ. 1,000 ರೂಪಾಯಿ ಐತೆ ಅಂತಂದರೆ 5,000 ಐತೆ ಅಂತಂದರೆ ಇವಾಗ ನೀವು 4,000 ಹಾಕೊಳ್ರಿ, ನಾವು 1,000 ಕೊಡ್ತೀವಿ. ಅಷ್ಟೇ, ನಮ್ದೇನೇನು ಖರ್ಚಿಲ್ಲ, ನಾವೇನು ಜಾಸ್ತಿ ತಿನ್ನೋದಿಲ್ಲ ಏನಿಲ್ಲ. ಅಯ್ಯೋ, ನಾವು ಇದೆಲ್ಲ ಲೆಕ್ಕ ಹಾಕೊಂಡಿರೋದಕ್ಕೆ ಮತ್ತೆ ನನಗೆಲ್ಲ ಗೊತ್ತಾಗುತ್ತೆ, ಎಲ್ಲ ಲೆಕ್ಕ ಯಾರ್ದು ಎಷ್ಟು ಖರ್ಚು ಬರುತ್ತೆ ಅಂತ ಎಲ್ಲ ಗೊತ್ತಾಗುತ್ತೆ ಕಣೋ ಯಶು ನನಗೆ. ಅಯ್ಯೋ ಅಕ್ಕ, ಅವಳೇನು ಒಂದು ತಟ್ಟಿ ತಿಂತಾಳೇನಕ್ಕ, ಅವಳಿರೋದಕ್ಕೆ ಇಷ್ಟೊಂದೆಲ್ಲ ಲೆಕ್ಕ ಆಗ್ತಾ ಇದೆಯಲ್ಲ ಅಕ್ಕ. ಯಪ್ಪ ದೇವ್ರೇ, ಅಯ್ಯೋ ಅಲ್ಲ ಕಣಕ್ಕ, ಅಷ್ಟೊಂದು ಅವಳೇನು ಒಂದು ತಟ್ಟಿ ತಿಂತಾಳ? ಅಯ್ಯಪ್ಪ ಏನಕ್ಕ, ಈಗ ನಮ್ದು ಇದ್ರಾಗೇನೆ ನಾವು ಊಟ ಮಾಡೋದ್ರಾಗೆ ಊಟ ಮಾಡ್ತಾಳೆ ತಾನೆ ಅವಳು. ಅವಳಿಗೆ ನೀನು ಬೇರೆ ಮಾಡ್ತೀವಿನಕ್ಕ, ಹಂಗೆ ಮಾತಾಡ್ತೀಯ? ಏನೋ ಬಿಡಕ್ಕ, ಇದ್ದಾಳೆ ಒಂದು ಸ್ವಲ್ಪ ದಿನ ಓದ್ಕೊಂಡು ಇದ್ದೀನಿ ಅಂತ ಇದ್ದಾಳೆ. ನಾನು ಇರೋದಕ್ಕೆ ಬೇಡ ಅಂತ ಹೇಳಿಲ್ಲಮ್ಮ ನಿನ್ನ ತಂಗಿನ. ಇರೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ಬೇಡ ಅಂತ ಹೇಳಿಲ್ಲ. ಈ ಮನೇಲಿ ಇರೋದು ಬೇಡ ಅಂತ ನಾನು ಹೇಳಿದ್ನ. ಇವಾಗ ನಾನು ಏನು ಎಕ್ಸ್ಟ್ರಾ ಖರ್ಚು ಆ್ಯಡ್ ಮಾಡ್ಕೊಳ್ಳೋದು ನಿಮ್ಮದು ಅಂತ ಹೇಳ್ತಾ ಇರೋದು. ಈಗ 5,000 ರೂಪಾಯಿ ಬಂದೈತೆ ಅಂಗಡಿ ವಾಕ್ಯಣ, 2,500 ಕೊಡು ನೀನು ಅಂತೇಳಿ ಅವ್ರ ಅಣ್ಣನ ಹತ್ರ ಅವ್ನು ಕೇಳ್ತಾ ಇದ್ದ. ಅದಕ್ಕೆ ನಾನು ಏನು ಹೇಳಿದೆ, ಹೇಳಪ್ಪ ನಿಮ್ಮ ಕಡೆ ಖರ್ಚು ಜಾಸ್ತಿ ಇರೋದ್ರಿಂದ 2,500 ಹಾಕ್ಕೊಳಕ್ಕಾಗಲ್ಲ, ಏನೋ ನಾವು 1,000 1,500 ಕೊಡ್ತೀವಿ, ಬೇಡ 2,000 ಕೊಡ್ತೀವಿ, ಇನ್ನು 3,000 ನೀವೇ ಹಾಕಬೇಕಾಗುತ್ತೆ ಹಿಂಗೆ ಹೇಳಿದ್ದು ನಾನು. ಅರ್ಥ ಮಾಡ್ಕೆ ಸರಿನಾ? ಇವಾಗ ರೇಷನ್ 5,000 ಆಗೈತೆ ಅಂತಂದರೆ 1,500 ಕೊಡ್ತೀವಿ ನಾವು, ಇನ್ನು 3,500 ನೀವು ಹಾಕ್ಕೊಳ್ರಿ, ಅಲ್ಲಿಗೆ ಸರಿ ಹೋಗುತ್ತೆ. ಹಂಗೆ ಹೇಳ್ತಾ ಇರೋದು. ಆ ರೀತಿ ಹೇಳಿದ್ರೆ ನಿನಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ನೀನೇ ಅರ್ಥ ಮಾಡ್ಕೆ. ಇವಾಗ ನಾನು ಯಾರನ್ನಾದ್ರೂ ಕರ್ಕೊಂಬಂದಿರ್ತೀನಿ ಅಂತ ಅನ್ಕೊ, ನನ್ನ ತಂಗಿನೋ ಯಾರನ್ನಾದ್ರೂ, ಅವಾಗ ನಾನು ಇನ್ನೊಂದು ಅದಕ್ಕೆ ನನಗೇನು ಕೊಡಬೇಕು ಅದಕ್ಕಿಂತ ನಾನು ಒಂದಿಷ್ಟು ಆ್ಯಡ್ ಮಾಡಿ ಕೊಡ್ತೀನಿ, ಆ ಥರ. ಇವಾಗ ನಿಮ್ಮದು, ಇವಾಗ ನೀನು ಅವಳನ್ನ ಕರ್ಕೊಂಬಂದಿರೋದ್ರಿಂದ ಈ ಥರ ಮನೆಯಾಗ ಈ ಥರ ಖರ್ಚುಗಳೆಲ್ಲ ಇರ್ತೈತೆ. ಅದಕ್ಕೋಸ್ಕರನ ನೀನು ಈ ಥರ ಅರ್ಧ ಪೇಮೆಂಟ್ ಹಾಕ್ಕೊಂಡು ಇವಾಗ ಮನೆಯದೇ ಬಾಕಿ ಆಗಿರ್ಬೋದು, ಪ್ರತಿಯೊಂದು ಏನಿರ್ಬೋದು ಅದನ್ನೆಲ್ಲನ ನೀವು ಆ್ಯಡ್ ಮಾಡ್ಕೊಂಡು ನಮಗೆ ಉಳಿಬೇಕು. ನಮಗೆ ಉಳಿಲೇಬೇಕು, ಯಾಕಂದರೆ ನಾವು ಕಷ್ಟಪಡ್ತಾ ಇದ್ದೀವಿ, ಕಷ್ಟಪಡ್ತಾ ಇರೋದ್ರಿಂದ ನಮಗೆ ಉಳಿಲೇಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇರೆ ನಾನು ಯಾವುದು ಒಪ್ಪೋದಿಲ್ಲ. ನಿನ್ನ ತಂಗಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅತ್ತೆ ಲೆಕ್ಕಕ್ಕೆ ಬಿಡಿ. ಅತ್ತೆ ನಾವು ಇಬ್ಬರು ನೋಡ್ಕೋಬೇಕು, ಇಬ್ಬರು ನೋಡ್ಕೊಳ್ಳೋ ಕರ್ತವ್ಯ ಇಬ್ಬರು ನೋಡ್ಕೊಳ್ತಾ ಇದ್ದೀವಿ. ಸರಿ ಆಯಿತು ಬಿಡಿ, ಅದಕ್ಕೆ ಏನು ಕೊಡೋದೇ ಬೇಡ, ನಾನೇ ತೊಗೊಂಬರ್ತೀನಿ. ಅದೇನು ತಲೆ ಬರೋದಾ, ನಾವೇ ನೋಡ್ಕೊಂತೀನಿ ಬಿಡ್ರಿ. ಸರಿ ಹಂಗೆ ಮಾಡು. ನೋಡ್ಕೊಂತೀನಿ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಬಿಡಪ್ಪ. ಅದೇನು ಖರ್ಚೈತೆ ನೀನೇ ಕೊಡು. ಇಷ್ಟೊಂದೆಲ್ಲ ಲೆಕ್ಕ ಹಾಕ್ಯಂಗೆ ಕುತ್ಕೊಂಡ್ರೆ ಆಗಲ್ಲ. ಅವಳು ಹಾಕ್ಯಮ್ಮ ಸೋಪು ಶಾಂಪು, ಅವಳು ಹಾಕ್ಯಮ್ಮ ಕರೆಂಟು, ಅವಳು ಹಾಕ್ಯಮ್ಮ ಫ್ಯಾನು, ಇದನ್ನೆಲ್ಲ ಲೆಕ್ಕ ಹಾಕ್ಯಂಗೆ ಕುತ್ಕೊಂಡ್ರೆ ಆಗಲ್ಲ. ದೇವರು ಕಣ್ಬಿಟ್ರೆ ಎಷ್ಟೊತ್ತು, ದೇವ್ರಂತೂ ತನ್ನ ಕೊಟ್ಟರೆ ಎಷ್ಟೊತ್ತಪ್ಪ, ದೇವ್ರು ಕಣ್ಬಿಡ್ಬೇಕು. ದೇವರಿಂದ ಸಾಧ್ಯ. ಇನ್ನೇನು ಮಾಡೋಕ್ಕಾಗುತ್ತೆ? ಅವರು ಕುಡಿ ಕಂಬ್ಲೇಳು, ಅವ್ರದ್ದೇನು ಖರ್ಚಿಲ್ವಂತೆ ಬಿಡು. ಹಂಗಾದ್ರೆ ನಮ್ಮದು ನಾವೇ ಕುಡ್ಕೊಳ್ಳೋಣ, ನಾವೇನೇ ನೋಡ್ಕೊಳ್ಳೋಣ. ನೋಡಿರಿ, ಬುದ್ಧಿ ಇಲ್ದವ್ರು ನೀವು. ಅವ್ರದ್ದು ಖರ್ಚು ಜಾಸ್ತಿ ಐತೆ, ಅವ್ರು ನೋಡ್ಕೊಳ್ತಾರೆ ಅಂತಂದ್ರೆ ನೀನು ಎಲ್ಲನ ಕೊಡೋದಕ್ಕೆ ಹೋಗ್ತೀಯ. ಸುಮ್ಮನೆ ಬಾ, ಅವರೆಲ್ಲ ನೋಡ್ಕೊಂತಾರೆ ಅದೇನು ಖರ್ಚಿದ್ರು. ಬುದ್ಧಿ ಇಲ್ಲ ನಿನಗೆ, ಬುದ್ಧಿ ಇಲ್ದಾನಾಗೆ ಇರೋದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇರೋದು. ಬಿಡು ಕೊಡು. ಇವಾಗ ನನ್ನ ತಂಗಿ ಬಂದಿರೋದಕ್ಕೆ ಇಷ್ಟೊಂದೆಲ್ಲ ಲೆಕ್ಕ ಆಗ್ತಾ ಇದ್ದಾಳೆ. ಮನೆಗೆ ಎಲ್ಲ ಪ್ರತಿಯೊಂದು ಒಳ್ಳೆ ಪೇಸ್ಟು ಶಾಂಪುಯಿಂದಲೂ ಹೇಳ್ತಾ ಇದ್ದಾಳಲ್ಲ, ಇವಳು ಭಾರಿ ಇದ್ದಾಳೆ. ಕೊಡು. ಮನೇದೇನು ಖರ್ಚಿದ್ರು ನಾವೇ ನೋಡ್ಕೊಳ್ಳೋಣ. ದೇವ್ರು ಎಷ್ಟೊತ್ತು ಕಂಡುಬಿಟ್ರೆ ನಮ್ಗೆ ಕೊಡೋದು. ದೇವ್ರು ಒಂದೇನು ನಮಗೊಂದು ಒಳ್ಳೇದು ಮಾಡ್ತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ? ಹಿಂಗೆ ಇಷ್ಟೊಂದೆಲ್ಲ ಲೆಕ್ಕ ಹಾಕೊಂಡು ಇಷ್ಟೊಂದೆಲ್ಲ ಕಂಜೂಸ್ ಮಾಡೋರಿಗೆ ಈ ಒಂದು ದಿವಸ ಥರ ಬರುತ್ತೆ. ನೋಡ್ತಾ ಇರು. ಅವರು ಈಗ ಇಂಥವ್ರು ನಾಳೆ ನಾನು ಭಾಳ ಜನ ನೋಡಿದ್ದೀನಿ. ಸುಮ್ಮನೆ ಇದ್ಬಿಡು ಸಮಾಧಾನದಾಗೆ. ಇವಾಗ ಜಗಳ ಮಾಡ್ಕೊಳ್ಳೋದಾಗಲಿ ಇದೆಲ್ಲ ಸರಿ ಇರೋದಿಲ್ಲ. ಸುಮ್ಮನೆ ಜಗಳ ಮಾಡ್ಕೊಳ್ಳೋದ್ರಿಂದ ಯಾವುದೂ ಇರೋದಿಲ್ಲ. ಅದಕ್ಕೋಸ್ಕರನ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಅದೇನು ಮನೆಯದೆಲ್ಲ ನೀನೇ ನೋಡ್ಕೆ, ಅದೆಷ್ಟಾಗುತ್ತೋ ನಂದೊಬ್ಳು ಮುಗಿದ್ರು ಮುಗಿಲೋಳು, ಒಬ್ಬಂದೇ ಉಳಿಲಿ ಸಾಕು. ಅಷ್ಟೇ ಸಾಕು. ಏನು ಅಷ್ಟೊಂದು ಅಯ್ಯಪ್ಪ ಈ ಅಮ್ಮ ಬೋಲಿ ಇದ್ದಾಳಪ್ಪ. ಅಯ್ಯೋ ಇವತ್ತಿಗೆ ನಾನು ಏನೋ ಒಂಥರ ತಿಳ್ಕೊಂಡಿದ್ನಪ್ಪ, ಇಷ್ಟೊಂದೆಲ್ಲ ಲೆಕ್ಕ ಹಾಕೊಂಡು ಇಷ್ಟು ಕಂಜೂಸ ಇವರು. ಯಪ್ಪ ದೇವ್ರೆ, ಅದು ನಾವು ಬಡವರಲ್ಲ, ಅಷ್ಟು ಕೀಳಾಗಿ ಕಾಣ್ತಾ ಇರೋದು ಬಡವರು ಅಂತ ಹೇಳಿ. ಬಡವರು ಅಂತ ಕೀಳಾಗಿ ಮಾತಾಡ್ತಾ ಇರೋದು, ಅದು ಕೀಳಾಗಿ ಮಾತಾಡ್ತಾ ಇರೋದು, ಅದು ನಮಗೆ ಅರ್ಥ ಆಗೋದಿಲ್ಲ. ಏನು ಕನ್ನಡಿ ಪ್ರತಿಯೊಂದು ಒಡವೆದ್ರಲ್ಲಾಗಲಿ ಒಂದು ಬಟ್ಟೆದ್ರಲ್ಲಾಗಲಿ ನಮ್ಮನ್ನಷ್ಟು ಕೀಳಾಗಿ ಮಾತಾಡಲಿ. ಎಷ್ಟು ದಿನ ಮಾತಾಡ್ತಾರೆ? ನಮಗೂ ಒಂದಿನ ಒಳ್ಳೆ ಕಾಲ ಬರುತ್ತೆ, ಅವರೆಲ್ಲ ಮಾಡ್ಕೊಂಡು ಇಕ್ಕೊಂಡಿರ್ಬೋದು. ಮಾತಾಡಲಿ. ಎಷ್ಟು ದಿನ ಮಾತಾಡೋರು ಎಷ್ಟು ದಿನ ಅಂತ ಮಾತಾಡ್ತಾರೆ. ಅಷ್ಟೇ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ಸ್ವಲ್ಪ ದಿನ ಈಗಳಪ್ಪ ಗುದ್ದಾಡ್ತಾರೆ ಎಂಬುದು ಬೇಡ, ಯಾಕೆ ಬೇಕು? ನೋಡೋದ್ರಲ್ಲ ವೀಕ್ಷಕರ, ನನ್ನ ತಂಗಿ ಇಲ್ಲಿರೋದಕ್ಕೆ ಹೆಂಗೆ ಚಿಕ್ಕದಕ್ಕೂ ಲೆಕ್ಕ ಹಾಕ್ತಾ ಇದ್ದಾಳೆ ನಮ್ಮ ರಂಜಿತ್ ಅಕ್ಕ. ಅಯ್ಯೋ ಮಾರ ಇದ್ದಾಳೆ ಇವಳು. ಸ್ವಲ್ಪದಕ್ಕೂ ಲೆಕ್ಕ ಹಾಕಿ ಕಂಜೂಸ್ ಮಾಡ್ತಾ ಇದ್ದಾಳೆ. ಅಯ್ಯೋ ತುಂಬಾ ಕ್ರಿಮಿನಲ್ ಅನಿಸುತ್ತೆ ಇವಳು. ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ದೇವ್ರು ಕಂಡುಬಿಟ್ರೆ ಎಷ್ಟೋಯ್ತು. ಸರಿ ಆಯಿತು, ಮನೆ ಖರ್ಚೆಲ್ಲ ನಾವೇ ನೋಡ್ಕೊಂತೀವಿ ಅಂತ ಸುಮ್ಮನೆ ಆದ್ವಿ. ನನ್ನ ತಂಗಿ ಒಬ್ಳಿರೋದಕ್ಕೆ ನಿಮ್ಮದೇ ಜಾಸ್ತಿ ಖರ್ಚು ಅಂತ ಹೇಳಿ 5,000 ಆದರೆ 1,000 1,500 ಕೊಡ್ತಾಳಂತೆ. ನೋಡ್ರಪ್ಪ, ಇದು ಯಾರಿಗೆ ಬೇಕು? ಅದನ್ನು ಕೊಡೋದಕ್ಕಿಂತ ನಾವೇ ನೋಡ್ಕೊಂತೀವಿ, ಇವರೇ ನೋಡ್ಕೊಂಡ್ರು, ಇವರೇ ಮನೆಗೆಲ್ಲ ತೊಗೊಂಬಂದ್ರು ಅನ್ನೋದು
ಇರುತ್ತೆ. 1,000 ಕೊಟ್ಟರೆ ಅವಳಿಗೆ ಏನು ಬರಂಗೈತೆ? ಹಾಂ ಹಾಂ ಹಾಂ, ನಾನು ಕೊಟ್ಟಿದ್ದೆ ಅಂತ ಅನ್ನಿಸ್ಕೋಬೇಕಲ್ಲ ಅಷ್ಟು ಕೊಟ್ರು. ಅದಕ್ಕೋಸ್ಕರ ದೇವರು ಕಂಡುಬಿಟ್ರೆ ಎಷ್ಟು ಹೊತ್ತಪ್ಪ ಕೊಡೋದು. ಯಾರಿಗೇನಿದೆ ಶಾಶ್ವತ ಅಲ್ಲ, ಐತೆ ಅಂತ ಮೆರಿಬಾರ್ದು, ಇಲ್ಲ ಅಂತ ಕುಗ್ಗಬಾರ್ದು. ಹಿಂಗೆ ಯಾವತ್ತೂ ಜೀವನದಾಗ ಹಿಂಗೆ ಮಾಡಬಾರ್ದು. ಎಷ್ಟು ಹೊಟ್ಟೆ ಹುರ್ಕಂತಾಳೆ ನೋಡ್ರಿ. ಅಯ್ಯಪ್ಪ, ಯಾರಾದರೂ ತಂಗಿಯರು ಬಂದರೆ ಸಹಿಸ್ಕೊಳ್ಳೋದಿಲ್ಲಪ್ಪ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.